ಜುಲೈ 4ರಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಯಾಕೆಂದರೆ ಅದೃಷ್ಟದ ಗ್ರಹನಾಗಿರುವಂತಹ ಗುರು ಪುಷ್ಯ ನಕ್ಷತ್ರದಲ್ಲಿ ಸಾಗುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಈ 4 ರಾಶಿಯವರ ಜೀವನದಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ಫಲಗಳನ್ನು ನೀಡ್ತಾನೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹವನ್ನು ಅತ್ಯಂತ ಅದೃಷ್ಟದ ಗ್ರಹ ಅಂತ ಕರೆಯಲಾಗುತ್ತೆ. ಈ ಗುರುಗ್ರಹವು ಪುಷ್ಯ ನಕ್ಷತ್ರದ ದ್ವಿತೀಯ ಪಾದವನ್ನು ಅತಿ ಶೀಘ್ರದಲ್ಲಿ ಪ್ರವೇಶಿಸ್ತಾನೆ. ಈ ಒಂದು ಪುಷ್ಯ ನಕ್ಷತ್ರದ ದ್ವಿತೀಯ ಪಾದದ ಅಧಿಪತಿ ರಾಜಕುಮಾರನಾದಂತಹ ಬುಧ ಆಗಿರ್ತಾನೆ. ಹಾಗಾಗಿ ಗುರುಗ್ರಹದ ನಕ್ಷತ್ರ ಬದಲಾವಣೆಗೆ ಹೆಚ್ಚಿನ ಮಹತ್ವವನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ. ಆದರೆ ಈ ಒಂದು ನಕ್ಷತ್ರ ಪಾದದ ಬದಲಾವಣೆಯು ಎಲ್ಲ ರಾಶಿಗಳ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತೆ. ಕೆಲವು ರಾಶಿಯವರಿಗೆ ಅದೃಷ್ಟ ಲಭಿಸಿದರೆ ಇನ್ನು ಕೆಲವು ರಾಶಿಯವರಿಗೆ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅದೇ ರೀತಿ ಇದೇ 2026 ಜುಲೈ 4 ಶನಿವಾರದ ದಿನ ಮಧ್ಯಾಹ್ನ 3:57 ಗುರು ಗ್ರಹವು ಪುಷ್ಯ ನಕ್ಷತ್ರದ ದ್ವಿತೀಯ ಪಾದವನ್ನು ಪ್ರವೇಶಿಸುತ್ತಾನೆ. ಗುರುಗ್ರಹದ ಈ ಸಂಚಾರವು 2026 ಜುಲೈ 19ರವರೆಗೂ ಕೂಡ ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲೇ ಮುಂದುವರಿಯಲಿದೆ. ಈ ಒಂದು ಸಂದರ್ಭದಲ್ಲಿ ಗುರುಗ್ರಹವು ಜ್ಞಾನ ಮತ್ತು ಅದೃಷ್ಟದ ಪ್ರತಿನಿಧಿಸುತ್ತಾನೆ. ಹಾಗಾಗಿ ಗುರುವಿನ ನಕ್ಷತ್ರದ ಪಾದ ಬದಲಾವಣೆಯಿಂದ 4 ರಾಶಿಗಳಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಶುಭ ಫಲಗಳನ್ನು ಈ ಒಂದು ಸಂದರ್ಭದಲ್ಲಿ ಪಡೀತಾರೆ. ಹಾಗಾದರೆ ಯಾವ 4 ರಾಶಿಯವರಿಗೆ ಈ ಒಂದು ಗುರುವಿನ ಸಂಚಾರದಿಂದ ಅದೃಷ್ಟ ಲಭಿಸುತ್ತೆ, ಯಾವ ರಾಶಿಯವರು ಯಾವ ರೀತಿಯಾದ ಪ್ರಯೋಜನವನ್ನು ಈ ಒಂದು ಸಮಯದಲ್ಲಿ ಪಡಿತಾರೆ ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ಮಾಹಿತಿ ನಿಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನು ಕೈಗೊಳ್ಳಬಹುದು ಅನ್ನೋದಕ್ಕೆ ಸಹಕಾರಿಯಾಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ರಿಗೂ ಕೂಡ ಒಲುಮೆಯ ಗರಿಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುವಿನ ಸಂಚಾರದಿಂದ ಯಾವ ರಾಶಿಗೆ ಅನುಕೂಲ ಉಂಟಾಗುತ್ತೆ ಅಂದರೆ ಮೇಷರಾಶಿ. ಹೌದು, ಮೇಷರಾಶಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಮೇಷರಾಶಿಯ ಜನರು ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಮಯದಲ್ಲಿ ಅಪಾರವಾದಂತಹ ಲಾಭವನ್ನು ಪಡಿತೀರಾ. ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಉತ್ತಮವಾದಂತಹ ಯಶಸ್ಸನ್ನು ಸಾಧಿಸ್ತೀರಾ. ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಒಂದು ಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಆರ್ಥಿಕದ ಅನುಕೂಲತೆಗಳು ಕಂಡುಬರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಹಣಕಾಸಿನ ಲಾಭವನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕಾಣ್ತೀರಾ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ, ಜೊತೆಗೆ ಯಶಸ್ವಿಯಾಗುತ್ತೆ. ಈ ಒಂದು ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುವಂತಹ ಆಸಕ್ತಿ ನಿಮ್ಮಲ್ಲಿ ಮೂಡುತ್ತೆ. ಇನ್ನು ನೀವು ನಿಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಲು ಬೇಕಾಗುವಂತಹ ಎಲ್ಲ ರೀತಿಯ ಅವಕಾಶ ಮತ್ತು ಮಾರ್ಗಗಳು ಕಂಡುಬರುತ್ತೆ. ಹಾಗಾಗಿ ಈ ಒಂದು 16 ದಿನವನ್ನು ಮೇಷರಾಶಿಯವರು ಬಹಳ ಸದುಪಯೋಗ ಪಡಿಸಿಕೊಂಡ್ರೆ, ಸಮಯವನ್ನು ವ್ಯರ್ಥ ಮಾಡದೆ ಯೋಜಿತವಾಗಿ ಕಾರ್ಯಗಳನ್ನು ಕೈಗೊಳ್ಳೋದ್ರಿಂದ ಉತ್ತಮವಾದಂತಹ ಯಶಸ್ಸನ್ನು ಗಳಿಸಬಹುದು, ಜೊತೆಗೆ ಲಾಭವನ್ನು ಕೂಡ ಮಾಡ್ಕೋಬಹುದು. ಈ ಒಂದು ಸಮಯದಲ್ಲಿ ನಿಮಗೆ ಗುರುವಿನ ಸಂಪೂರ್ಣ ಅನುಗ್ರಹ ಇರುತ್ತೆ. ನಂತರ ಗುರುವಿನ ಸಂಚಾರದಿಂದ ಮಿಥುನ ರಾಶಿಯವರಿಗೂ ಕೂಡ ಸಾಕಷ್ಟು ರೀತಿಯ ಪ್ರಯೋಜನಗಳು ಇದೆ. ಈ ಒಂದು ಸಂದರ್ಭದಲ್ಲಿ ಮಿಥುನ ರಾಶಿಯವರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡಿತೀರಾ. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಕೂಡ ಉತ್ತಮವಾದ ಯಶಸ್ಸನ್ನು ಸಾಧಿಸೋದ್ರ ಜೊತೆಗೆ ಲಾಭವನ್ನು ಕೂಡ ಪಡಿತೀರಾ. ಇನ್ನು ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ. ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳನ್ನು ನೀವು ಪುನಃ ಆರಂಭಿಸಬಹುದು. ಜೊತೆಗೆ ಉದ್ಯೋಗದ ನಿರೀಕ್ಷೆಯಲ್ಲಿ ಇರುವವರಿಗೆ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಕೂಡ ಈ ಒಂದು ಸಮಯದಲ್ಲಿ ನಡೀಬಹುದು. ಜೊತೆಗೆ ನಿಮ್ಮ ಒಂದು ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂತಹ ಪ್ರಶಂಸೆ ಮತ್ತು ಗೌರವಗಳು ನಿಮಗೆ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಗಳನ್ನು ಕೂಡ ನೀವು ಸಾಧಿಸ್ತೀರಾ. ನಿಮ್ಮ ಒಂದು ವ್ಯವಹಾರಗಳನ್ನು ವಿಸ್ತಾರ ಮಾಡಿಕೊಳ್ಳಲು ಬೇಕಾಗುವಂತಹ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಗುರುವಿನ ಒಂದು ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಸುಧಾರಣೆಗಳು ಕಂಡುಬರುತ್ತೆ. ಆರೋಗ್ಯದ ಸಮಸ್ಯೆ ಕಡಿಮೆಯಾಗುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಸಮಯವನ್ನು ನೀವು ಕಳೀತೀರಾ. ಈ ಒಂದು ಸಮಯದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂತಹ ಬೆಂಬಲ, ಅವಕಾಶ ಮತ್ತು ಪ್ರೋತ್ಸಾಹಗಳು ನಿಮಗೆ ಸಿಗುತ್ತೆ.
ನಂತರ ತುಲಾರಾಶಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಪ್ರಯೋಜನವನ್ನು ಪಡಿತೀರಾ, ಅದೃಷ್ಟದ ಬೆಂಬಲವನ್ನು ಪಡಿತೀರಾ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿಯನ್ನು ನೀವು ಸಾಧಿಸ್ತೀರಾ. ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಗಳು ಕೂಡ ಸಿಗುತ್ತೆ. ಜೊತೆಗೆ ನಿಮ್ಮ ಕೆಲಸಗಳಿಗೆ ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲ ಸಿಗುವುದರಿಂದ ನಿಮಗೆ ಇದು ಯಶಸ್ಸಿನ ದಿನಗಳು ಅಂತಲೇ ಹೇಳಬಹುದು. ಇನ್ನು ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳು ಕೂಡ ಈ ಒಂದು ಸಮಯದಲ್ಲಿ ಮುಂದುವರಿಯುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನಗಳು ಬಹಳ ಸೂಕ್ತವಾಗಿ ಇರುತ್ತೆ. ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತೆ. ನಿಮ್ಮ ಒಂದು ಸಾಲವನ್ನು ತೀರಿಸಿಕೊಳ್ಳಲು ಬೇಕಾಗುವಂತಹ ಅವಕಾಶಗಳು ನಿಮಗೆ ಸಿಗುತ್ತೆ, ಮಾರ್ಗಗಳು ಕಂಡು ಬರುತ್ತೆ. ಇದರ ಜೊತೆಗೆ ನಿಮ್ಮ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಇದರಿಂದ ನೀವು ಆರ್ಥಿಕವಾಗಿ ಸುಧಾರಣೆಗಳನ್ನು ಕಾಣ್ತೀರಿ. ಇನ್ನು ನಿಮ್ಮ ಒಂದು ಸಂಬಂಧಗಳಲ್ಲಿ ಸುಧಾರಣೆಗಳು ಕಂಡುಬರುತ್ತೆ. ಅದರಲ್ಲೂ ಕೂಡ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅಂತಹ ಒಂದು ಸಮಸ್ಯೆಗಳು ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತೆ. ಇನ್ನು ಕುಟುಂಬದೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕಳೆಯಲು ಒಳ್ಳೆಯ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಗುತ್ತೆ.